ರೈಟ್. ನಮ್ಮ ವಿಡಿಯೋ ಟೆಂಟ್ ಅಲ್ಲಿ ನಿಮ್ ಮಗ ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ. ಓ ಇವನು ಬೇರೆ ಹೇಳ್ಬಿಟ್ಟಿದಾನ. ಬಾಬಾ ಚಂದಮಾಮ ವಿನು ಜೊತೆಯಾಡಲು ಬಾ ಚಂದ. ಅಮ್ಮ, ನೀನು ಹಾಡಿರೋ ಈ ಹಾಡು ಹೃದಯ ಆಳದಲ್ಲಿ ನನ್ನ ಜನ್ಮ ಇರೋವರೆಗೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಅಂತ ನನಗೆ ಗೊತ್ತಾಗಿದ್ದೆ ಈ ಹಾಡಿಂದ. ನೀನು ಒಂದ್ಸರಿ ಸೋಪ್ ನುಂಗ್ಬಿಟ್ಟಿದೆ, ಅದು ಜ್ಞಾಪಕ ಇದೆಯಾ ನಿನಗೆ? ಸೋಪ್ ನುಂಗ್ಬಿಟ್ಟು ಗಂಟ್ಲಲ್ಲಿ ಸಿಗಾಕೊಂಡ್ಬಿಟ್ಟಿತ್ತು. ENT ಹತ್ರ ಹೋಗಿ ತೋರಿಸ್ಬಿಟ್ಟು, ಏನು ನನ್ನ ಮಗ ಈ ಥರ ಮಾಡಿಬಿಟ್ಟಿದ್ದಾನೆ, ಬರೀ ಸೋಪ ನುಂಗ್ದೆ ನಿನ್ನ ಮಗ, ಹುಲ್ಲು ನುಂಗ್ಬಿಟ್ಟಿದ್ದೆ, ಕರೆಂಟ್ ಹಿಡ್ಕೊಂಡ್ಬಿಟ್ಟಿದ್ದೆ. ಎಷ್ಟೆಷ್ಟೆಲ್ಲ ಘಟನೆಗಳು ಜೀವನದಲ್ಲಿ. ಈ 48 ವರ್ಷ 49 ವರ್ಷ ನಿನ್ನ ಜೊತೆ ಕಳೆದಿದ್ದು ನನಗೆ ಪ್ರತಿ ಗಳಿಗೆನೂ ಹೊಸದಾಗಿ ಕಂಡು ಬಂದಿದೆ. ನಮ್ಮಿಬ್ಬರು ಕತೆ ಬಿಟ್ಟು ಏನಿದೆ ಈ ಪ್ರಪಂಚದಲ್ಲಿ, ಹೆಜ್ಜೆ ಹೆಜ್ಜೆಗೂ ಎಲ್ಲದರಲ್ಲೂ ನನಗೆ ಕೆಲಸ ಇದ್ದಿದ್ದ ಕಾಲದಿಂದ, ಕೆಲಸ ಇಲ್ಲದೇ ಇರೋ ಕಾಲದಿಂದ ಎಲ್ಲ ಕಾಲಗಳನ್ನು ದಾಟಿ ತಗೊಂಬಂದು ನನ್ನನ್ನು ಈ ಮಟ್ಟಕ್ಕೆ ನಿಲ್ಲಿಸಿದ್ಯಮ್ಮ. ನಿನಗೆ ಹೃದಯಘಾತ ಆಗಿತ್ತು, ಅದನ್ನು ಕೂಡ ನೀನು ಭಾರಿ ದುಃಖವಾಗಿ ತಗೊಳ್ದಿರ ಡಾಕ್ಟ್ರಿಗೆ ಹೇಳ್ತೀಯ, ನನಗೆ ನಿದ್ದೆ ಬರುವಂಥದ್ದು ಏನಾದರೂ ಕೂಡ ಕೇಳಪ್ಪ, ನಾ ಆಮೇಲೆ ಹೋಗ್ತೀನಿ, ಆ್ಯಂಬುಲೆನ್ಸ್ ಎಲ್ಲ ಕರಿಬೇಡ, ಜನಗಳು ಗಾಬರಿ ಆಗಿಬಿಡ್ತಾರೆ ಅಂತಂತ ಹೇಳ್ತೀಯ. ಆಮೇಲೆ ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ, ಫೋನ್ ಮಾಡಿದ್ರೆ ಅವರು 2 ಮಾತ್ರೆ ಕೊಡ್ತಾರೆ, ನೀನು ತಿನ್ಕೊಂಡು ಮಲ್ಕೊತೀಯ. ಇಲ್ಲ ಕಣೋ, ಭಾರಿ ಕಷ್ಟ ಆಗ್ತಾಯಿದೆ ಕಣೋ, ನನಗೇನೋ ಡೌಟ್ ಆಗ್ತಾಯಿದೆ, ನಿನ್ನ ಗತಿ ಏನು ಅಂತ ಕೇಳ್ತಾರೆ ನನಗೆ. 2 ಜನ ನಾವಿರೋದ್ರಿಂದ ತಾಯಿಯವ್ರ ಕೈನ ಪ್ರೆಷರ್ ಮಾಡ್ತಾ ಮಾಡ್ತೀನಿ, ನೀನು ಉಳಿತೀಯಮ್ಮ, ಖಂಡಿತ ನೀನು ಉಳಿತೀಯ, ನನಗೋಸ್ಕರ ನೀವು ಉಳಿಲೇಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ, ನೀನು ಉಳಿಸ್ಕೊಬೇಕು ಅಂತ ಭಾರಿ ಒದ್ದಾಡ್ಬಿಟ್ಟೆಮ್ಮ. ನಿನ್ನಂಥ ಅಮ್ಮನ್ನು ಪಡೆಯೋಕ್ಕೆ ನಾನು ಮಹಾಪುಣ್ಯವಂತನಾಗಿದ್ದೀನಿ. ಎಷ್ಟೋ ಸರಿ ನೀನು ಹೇಳಿರ್ತೀಯ, ಬೇಡಪ್ಪ ದುಡುಕಿ ಮಾತಾಡಬಾರ್ದು ಅಂತ ಹೇಳ್ತೀಯ. ದುಡುಕಿನೇ ಮಾತಾಡ್ತಾ ಇದ್ದೆ, ಯಾಕಂದರೆ ಜೀವನದಲ್ಲಿ ಆಗಿರ್ತಕ್ಕಂಥ ನೋವುಗಳು, ಏಳು ಬೀಳುಗಳು ಇವೆಲ್ಲನೂ ಅದು ಯಾರ ಹತ್ರ ನಾನು ಮಾತಾಡ್ತಾ ಇದ್ದೆ, ನಿನ್ನ ಹತ್ರನೇ ಮಾತಾಡ್ತಾ ಇದ್ದೆ. ಅದಷ್ಟನ್ನು ನೀನು ಸಹಿಸ್ಕೊಂಡಿದ್ಯಾ, ನನಗೆ ನಿನ್ನ ಸಮಾಧಾನನೇ ಹೇಳ್ಕೊಟ್ಟಿದ್ಯಾ, ಪ್ರೀತಿ ಹೇಳ್ಕೊಟ್ಟಿದ್ಯಾ. ಏನಾದರೂ ನಾನು ನಿನ್ನ ಮನಸ್ಸಿಗೆ ನೋವಾಗುವಾಗ ಮಾತಾಡಿದರೂ ಕೂಡ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಚಿತ್ರದಲ್ಲಿ ಪಾತ್ರ ಮಾಡಿದಾಗ ಕೂಡ ಮಕ್ಕಳ ಸನ್ನಿವೇಶ ನನಗೆ ಬಂದಿದ್ದಿಲ್ಲ. ಜೋಗಳದ ಹಾಡು ನನಗೆ ಗೊತ್ತೇ ಇಲ್ಲ. ಅದ್ರಲ್ಲಿ ನಾನು ಇವನಿಗೆ ಹಾಡಬೇಕು, ಜೋಗಳ ಆಡಬೇಕು. ಚಂದಮಾಮನ ಕರೆದ್ರೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅದು ನಾನು ಸೃಷ್ಟಿ ಮಾಡಿದ ಹಾಡೋದು. ಓಹೋ, ಬಾ ಬಾ ಚಂದಮಾಮ ಇನ್ನು ಜೊತೆ ಆಡಲು ಬಾ ಚಂದಮಾಮ ಅಂತ ಹೇಳ್ಬಿಟ್ಟು. ಅದು ನನಗೆ ಇಷ್ಟು 40 ವರ್ಷದ ಹಿಂದೆ ಹೋಯ್ತು ನೋಡಿ. ಇವನು ಹುಟ್ಟುತ್ತಾನೆ ಅಂತ ಗೊತ್ತಾದ ಬಿಡಲೆ ಎಲ್ಲ ಪಿಕ್ಚರ್ಗಳು ಕ್ಯಾನ್ಸಲ್ ಆಯ್ತು. ನನಗೆ ಊಟಕ್ಕಿಲ್ಲ, ಗರ್ಭಿಣಿ ಇದ್ದಾಗ ಎಲ್ಲ ತಿನ್ನಬೇಕು ಅಂತ ಆಸೆ. ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ತಿನ್ನೋಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಬಾತುಕೋಳಿ ಮೊಟ್ಟೆ 10 ಪೈಸದು ಕೊಟ್ಟು ತಿಂದು ನನ್ನ ಆಸೆ ತೀರಿಸ್ಕೊಂಡಿದ್ದೀನಿ ನಾನು. ಅಮಾವಾಸ್ಯೆ ರಾತ್ರಿಯಲ್ಲಿ ಗದ್ದೆ ಬದುನಲ್ಲಿ ಕೂತ್ಕೊಂಡಿದ್ದೇನೆ. ಏನಪ್ಪ ಇವನು ಹುಟ್ಟುಬಿಟ್ರೆ ನಾನು ಇವನ್ನ ಹೇಗೆ ಸಾಕಲಿ, ಹೇಗೆ ಕಾಪಾಡಲಿ ಪರಮಾತ್ಮ ಅಂದರೆ ನನ್ನ ಮುಖದ ಮೇಲೆ ಒಂದು ಕೈ ಬಂತು ರೀ. ಬೆಚ್ಚಿ ಬಿದ್ದೆ ನಾನು. ಅಯ್ಯೋ ಯಾರಪ್ಪ ಇದು, ಯಾರು ನನ್ನ ಮುಖ ಮುಟ್ಟಿದ್ದು ಅಂತ ಹೀಗೆ ಹಿಡಿದ್ರೆ ತೆಂಗಿನ ಗರಿ ಗಾಳಿಗೆ ಬಂದು ಹೀಗೆ ಅಂದ್ಕೊಂಡು ಹೀಗೆ ಹೋಯ್ತು. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡೆ. ನೀವು ಭರವಸೆ ಕೊಡ್ತಾ ಇದ್ದೀರ ನನಗೆ, ಕೃಷಿ ಮಾಡಮ್ಮ, ನಾವು ಸಾಕ್ತೇವೆ ನಿನ್ನ ಅಂತ ಅವತ್ತು ಹೇಳಿದ್ದು. ಅದೇ ತೋಟ, ಅದೇ ತೆಂಗಿನ ಮರಗಳು, ಅವೇ ನನ್ನನ್ನು ಈಗ ಕಾಪಾಡ್ತಾ ಇದ್ದಾವೆ. ಅವೇ ನನಗೆ ದುಡ್ಡು ಕೊಟ್ಟು ನನ್ನ ಮಗನ ಬೀದಿಗೆ ಬರೆದಿದ್ದಾಗ ಉಳಿಸ್ಕೊಂಡಿದ್ದು. ಇದಕ್ಕಿಂತ ಹೇಳುವಂಥ ವಿಷಯ ಏನೂ ಇಲ್ಲ. ಮನೇಲಿ ಖರ್ಚಿಗೆ ದುಡ್ಡಿಲ್ಲ. ನಾನು ಮಗು, ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದ ಕೂಡಲೇ ಕೆಲಸದವರೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಅವನಿಗೆ ಸ್ನಾನ ಮಾಡಿಸ್ಬೇಕು. ಒಂದು ಮುದುಕಿ ಬರ್ತಾಯಿತ್ತು, ಅವಳು ನಿಂತೋಗ್ಬಿಟ್ಲು. ಸ್ನಾನ ಮಾಡಿಸುವಾಗ ಉಸಿರು ಕಟ್ಬಿಡ್ತು. ಅವನಿಗೆ ಉಸಿರು ಕಟ್ಬಿಟ್ಟು ಅಂತ ಇದ್ದೆ. ಅಯ್ಯೋ ಅಯ್ಯೋ ಫೂ ಅಂತ ಇದ್ದಾನೆ. ಫೂ ಅಂದರೆ ಹೋಗುತ್ತೆ, ಅದು ಹೋಗೋದಿಲ್ಲ. ಮತ್ತು ಹೇಗೋ ಒದ್ದಾಡ್ಬಿಟ್ಟು ಅವನು ತೊಟ್ಲಲ್ಲಿ ತೊಗೊಂಡೋಗಿ ಮಲಗಿಸ್ಬಿಟ್ಟೆ. ಮಲಗಿಸಿದ ಕೂಡಲೇ ಜೋರಾಗಿ ಅಳೋಕ್ಕೆ ಶುರು ಮಾಡ್ದೆ. ನನಗೂ ತೋರಿಸ್ಲಿಲ್ಲ. ಇನ್ನು ಉಳಿದಿರೋದು ಒಂದೇ ದಾರಿ, ಇನ್ನೂ ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಟ್ಟೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಆ ತೊಟ್ಲು ಹಿಡ್ಕೊಂಡು ಎಷ್ಟು ಜೋರಾಗಿ ನನ್ನ ಹತ್ರ ಆಡ್ಸೋದು ಸಾಧ್ಯನೋ ಅಷ್ಟು ಜೋರಾಗಿ ಅಯ್ಯೋ 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 ಅಂತ ಆಡಿಸಿದೆ. ಅಳು ನಿಲ್ಲಿಸ್ಬಿಟ್ಟು ಮಗು ನನ್ನ ಮುಖ ಹಾಗೆ ನೋಡಿಬಿಟ್ಟ. ಹಾಗೆ ನೋಡಿದಾಗ ನನಗಾಗಿರೋ ಸಂಕಟನ ನಾನು ಏನು ಅಂತ ಹೇಳಿ. ತಪ್ಪು ಕಣೋ, ತಪ್ಪು, ನಾನು ಮಾಡಲ್ಲ, ಹಾಗೆ ಮಾಡಲ್ಲ.
ನಿನ್ನ ಬಾಳಿಸಿ ನಾನು ಬದುಕಿ ನಿನ್ನನ್ನು ಬಾಳಿಸ್ತೇನೆ, ನಾನು ಸಾಯಲ್ಲ, ನಾನು ಖಂಡಿತ ಸಾಯಲ್ಲ ಕಂದ ಅಂತ ಬಿಟ್ಟು ಮತ್ತೆ ತಿರುಗಿ ತಪ್ಪಿಕೊಂಡೆ. ಯಾವಾಗ ಕೈಯಿಂದ ನಾನು ಸಾಯ್ಬೇಕು ಅದನ್ನು ಸಾಯಿಸ್ಬೇಕು ಅಂದ್ನೋ ಅದು ಕರುಳು ಸಂಬಂಧ ಬಿಡ್ತಾ ಇಲ್ಲ ನೋಡಿದ್ರೆ. ರೈಟ್ ಮಾ, ನಿಮ್ಮ ಮಗ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಶ್ರೀ ವಿನೋದ್ ರಾಜ್. ಅರೆ ನಿಮ್ದೇ ಒಂದು ಪುಟ್ಟು ಪ್ರಪಂಚ ಏನೋ, ನೀವಿಬ್ಬರದೇ ಅಮ್ಮನಿಗೆ ಮಗ, ಮಗನಿಗೆ ಅಮ್ಮ ಅಂತ ನೀವೊಂದು ಪ್ರಪಂಚ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಹೇಳಿ ವಿನೋದ್. ಇಲ್ಲಿವರೆಗೂ ಈ ಮಟ್ಟಕ್ಕೆ ಅವರು ನನ್ನನ್ನು ಬೆಳೆಸಿದ್ದಾರೆ. ತುಂಬ ದೊಡ್ಡ ವಿಷಯ ಒಂದು ಹೇಳ್ಕೊಟ್ಟಿದ್ದಾರೆ, ಅವರು ತಾಳ್ಮೆ ಹೇಳ್ಕೊಟ್ಟಿದ್ದಾರೆ. ಅದು ಇರಲಿಲ್ಲ ನನಗೆ, ತುಂಬ ದುಡುಕ್ಬಿಡುವೆ ನಾನು. ಬಟ್ ಅದೇ ಅಮ್ಮ ಮಧ್ಯದಲ್ಲಿ ಹೇಳ್ತಾ ಇದ್ರಿ, ನೀವು ಫಾರ್ಮ್ ಹೌಸ್ ಮಾಡ್ತಾ ಅದೇನೋ ಶೂಟ್ಔಟ್ ಆಯ್ತು ಅಂತಲ್ಲ, ಅದೇ ನೀವು ರಿವಾಲ್ವರ್ ಲೈಸೆನ್ಸ್ ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ. ಇವನಿಗೆ ಹೇಳಿದ್ರು, ಹೌದು ಹೌದು ಹೇಳಿದ್ದಾರೆ, ಈಗಲೂ ಇದೆ ಅವನ ಹತ್ರ. ಇದೇ ಉತ್ತರ. ಒಂದು 7 ಸರಿ ಅಟ್ಯಾಕ್ ಆಯ್ತು. ಬಟ್ ಆ ಕಾಲ ಮುಗೀತು ಅನ್ಸುತ್ತಾ? ಯು ಫೀಲ್ ಯು ಸೇಫ್ ನೌ? ಇಲ್ಲ, ಸ್ಟಿಲ್ ಹ್ಯಾಬಿಟ್ ಅಲ್ಲ, ಯಾವಾಗಲೂ ಇರುತ್ತೆ. ಹೇಳಿರ್ತಾರೆ ಹ್ಯಾಬಿಟ್ ಆಗಿದೆಯಾ ಅಥವಾ ಅದರ ಅವಶ್ಯಕತೆ ಇದೆಯಾ ಅಂತ? ಅವಶ್ಯಕತೆ ಇದೆ, ಇದ್ದೇ ಇರುತ್ತೆ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಇವತ್ತವರೆಗೂ ಸೇಮ್ ಎನರ್ಜಿ, ಟೆರ್ರಿಫಿಕ್ ವಿನೋದ್. ವಾವ್. ನನಗೊಂದು ಸ್ಟೆಂಟಿಂಗು ಆಗಿದೆ, ಅಯ್ಯೋ, ಹಾಗಾಗಿ ನಾ ಡ್ಯಾನ್ಸ್ ಆ್ಯಕ್ಚುಲಾಗಿ ಹೆವಿಯಾಗಿ ಮಾಡೋ ಹಾಗಿಲ್ಲ ನಾನು. ಬಟ್ ಆದರೂ ಕೂಡ ಇದರಲ್ಲೇ ನಾವು ಬಂದವರು, ಹೋದರೂ ಇದರಲ್ಲೇ ಹೋಗ್ಬಿಡೋಣ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಿನೋದ್ ಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ಲೀಸ್ ಜಾಯ್ನ್ ಅಸ್. ಇನ್ನು ನಿಮ್ಮ ಮೆಮರೀಸ್ ಏನಾಯಿದ್ರೆ ಶೇರ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಒಬ್ಬ ಸ್ಪೆಷಲ್ ಗೆಸ್ಟ್ನ ಕರ್ಸಿದ್ವಿ. ನಿಮಗೆ ಅವ್ರ ಕಂಡ್ರೆ ಇಷ್ಟ ಅಂತ ನಂಗೆ ಗೊತ್ತು, ಅವ್ರಿಗೆ ನಿಮ್ಮನ್ನ ಕಂಡ್ರೆ ಡಬಲ್ ಇಷ್ಟ. ನಿಮಗೆ ಬಹಳ ಬಹಳ ಆಪ್ತರು. ಈ ಶೋಗೆ ನಾನು ಬರಲೇಬೇಕು ಅಂತ ಹಠ ಹಿಡಿದ್ರು. ಕರ್ಸಿದ್ವಿ. ವೆಲ್ಕಮ್ ಬ್ಲಾಕಿ. ಬ್ಲ್ಯಾಕಿ, ಬ್ಲ್ಯಾಕಿ. ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್ ಮುಟ್ಟಿಕೊಡು. ಮುಟ್ಟಬಾರ್ದು, ಮುಟ್ಟಬಾರ್ದು. ನನ್ನ ಕೈಯಿಂದ ತೆಗಿ. ಸ್ವೀಟ್, ಸ್ವೀಟ್. Right, big round of applause for Blackie. ರೈಟ್ ಮಾ, ನಿಮ್ಮ ಇಡೀ ಪಯಣ ನೋಡಿದಾಗ ನಿಮ್ಮ ಜೀವನ ಹೇಗಿದೆ ಅಂತ ಅನಿಸ್ತದೆ? ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಫ್ಯಾಕ್ಟ್ರಿಗಾದರೂ ಕೂಡ ಭಾನುವಾರ ರಜೆ ಇರುತ್ತೆ, ಆದರೆ ಲೀಲಾವತಿ ಕಷ್ಟಗಳು ಸಂಕಷ್ಟಗಳು ಲೀವ್ ಇಲ್ಲದೆ, ರಜೆ ಇಲ್ಲದೆ ಸತತವಾಗಿ ನಡ್ಕೊಂಡು ಬಂದಿದೆ ಹೊರತು ನಾನು ಸುಖ ಸಂತೋಷ ಪಟ್ಟಿದ್ದು ನನಗೆ ಕಾಣಲಿಲ್ಲ. ನಾನು ಮನಸಾರ ಮೆಚ್ಚೋದು, ನನ್ನ ಹೊಗಳೋದನ್ನ, ನನ್ನ ಅಡುಗೆ ಮೆಚ್ಚಬೇಕು, ನನ್ನ ಕೃಷಿ ಮೆಚ್ಚಬೇಕು. ಈ ಕಲೆಗೋಸ್ಕರ ಮೆಚ್ಚಿರೋದು ನನಗೇನಾಗುತ್ತೆ, ನನ್ನ ಹೊಟ್ಟೆಪಾಡಿಗೋಸ್ಕರ ನಾನು ಮಾಡ್ಕೊಂಡಿರೋದು. ಇದರಲ್ಲಿ ನನಗೆ ಕಲೆಯಲ್ಲಿ ಒಂದು ಕಿರೀಟ ಬರಬೇಕು, ಅದೆಲ್ಲ ನನಗೆ ಬೇಕು ಅಂತ ಆಸೆ ಬರ್ತಾ ಇಲ್ಲ ನನಗೆ. ಇದನ್ನು ನನ್ನ ಕೊನೆಯ ಉಸಿರಿನವರೆಗೂ ನಾನು ಕೊಟ್ಟು ಇನ್ನೊಬ್ಬರಿಗೆ ಕೊಡಿಸುವಂಥ ಭಾಗ್ಯ ನನಗೆ ಕೊಟ್ಟು ಕಾಪಾಡಿದ್ದಕ್ಕೆ ಅಂತ ಕೇಳ್ತೇನೆ ನಾನು.